ಬಾಗಲಕೋಟೆ 50 ಎಕರೆ ಜಮೀನು, ಸ್ಕೂಲ್ ಶಾಲೆ ಜಮೀನು, ಆಮೇಲೆ 31 ಎಕರೆ ಗುಂಡುತೋಪು, 7.5 ಎಕರೆ ಗ್ರಾಮ ಠಾಣನ ಒಡೆಯ ಉನ್ನಾರ ಮಾಡ್ಕೊಂಡು ಬಂದು ನಿನ್ನೆ ಪ್ರೆಸ್ ಮೀಟ್ ನಡೆದಿದೆ. SP ಅವ್ರಿಗೆ ಕೂಡ ತಪ್ಪು ಮಾಹಿತಿ ಕೊಟ್ಟವ್ರೆ. ಸುಳ್ಳು AC ಅವ್ರಿಗೆ ಹೋಗಿ ಸುಳ್ಳು ಮಾಹಿತಿ ಕೊಟ್ಟು ಇಲ್ಲಿ ಬಂದು ನಮ್ಮ ವಿರುದ್ಧ ನಾನು, ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಕೃಷ್ಣಣ್ಣವರು, ಇನ್ಯಾರ ಮಂಜು, ಮುರಳಿ, ಕೃಷ್ಣಪ್ಪ ಎಲ್ಲರ ಮೇಲೂ ಒಂದು ಬೋಗಸ್ಸು FIR ಮಾಡೋಗಿದ್ದಾನೆ. ಯಾರು? ಸನ್ಮಾನ್ಯ ಇವರು ನಮ್ಮ ಉಡಿ ವಿಜಯಕುಮಾರ್ ಅವರು. ಯಪ್ಪ ಏನಕ್ಕೆ ಬಂದಿರೋದು? ಜನಸೇವೆ ಮಾಡಕ್ಕೆ ಬಂದಿರೋದು. 7 ಡೂಪ್ಲಿಕೇಟ್ ಕಂಪ್ಲೇಂಟ್ ಆಗಿದೆ. ನಾನು ಅವ್ರ ಹೆಸರು ಇದುವರೆಗೂ ಎತ್ತಿರ್ಲಿಲ್ಲ. ನನ್ನ ಹೆಸರು ಪ್ರಸ್ತಾವನೆ ಮಾಡಿದಾರೆ ನೆನ್ನೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಇದಕ್ಕನ ಬಂದಿರೋದು ನೀನು? ಏನ್ ಹೇಳ್ದೆ ನೀನು? ಅಲ್ಲಿ ಸ್ಕೂಲ್ ಜಮೀನೇ ಇಲ್ಲ ಅಂತ ಹೇಳ್ದಲ್ಲ. ನೋಡಿ, ಇವರಿಬ್ರು ಸ್ಟೂಡೆಂಟ್ಸ್. ಇವರಿಬ್ರು ಸುಳ್ಳು ಹೇಳಿದ್ರೆ ಇವ್ರ ಮನೆ ಹಾಳಾಗೋಗ್ಲಿ. ಇಲ್ಲ ಅಂದ್ರೆ ಸುಳ್ಳು ಹೇಳಿರೋರು ನಿಮ್ ಮನೆಗಳು ಹಾಳಾಗೋಗ್ಲಿ. ಇನ್ನೇನು ಮಾತಾಡೋದೇ ಬೇಡ ಅದ್ರಲ್ಲಿ. ಸುಳ್ಳು ಹೇಳ್ತೀರಿ. ಎನ್ಕ್ರೋಚ್ಮೆಂಟ್ ಮಾಡಿಲ್ವಾ? ಕೊಡೋದು ರಿಪೋರ್ಟ್, ADLR ರಿಪೋರ್ಟ್. ಎನ್ಕ್ರೋಚ್ ಆಗಿದೆ, ಬರೀ 54 ಎಕರೆದು ರಿಪೋರ್ಟ್ ಕೊಟ್ಟಿದ್ದಾರೆ. ಎನ್ಕ್ರೋಚ್ಮೆಂಟ್ ಆಗಿರೋದು ADLR ರಿಪೋರ್ಟ್ ಅಲ್ಲಿ ಇದೆ. ಎನ್ಕ್ರೋಚ್ ಆಗಿಲ್ಲ, ನಮ್ದೇನೋ ಕೊಟ್ಬಿಡ್ತೀವಿ. ನಿಮ್ಮಿಂದ ಯಾರು ಕೇಳಿದ್ರಿ ಕೊಡಕ್ಕೆ? ಅದು ಸ್ಕೂಲ್ ಜಮೀನು. ನೀವೆಲ್ಲ ಈಚೆ ಬರ್ಲಿ ಅಂತ ಕಾಯ್ತಾ ಇದ್ದೆ. ಇದ್ರ ಹಿಂದೆ ಯಾರು ಉನ್ನಾರ ಇದೆ ಅನ್ನೋದು ಗೊತ್ತಾಗಬೇಕಾಯ್ತು ಇಡೀ ಮಾಲೂರು ತಾಲೂಕು ಜನತೆಗೆ. ಈ 50 ಎಕರೆ, 30 ಎಕರೆ, 7 ಎಕರೆ ಜಮೀನು ಹೊಡೆಯಕ್ಕೆ ಯಾರು ಬಂದವ್ರೆ ಅನ್ನೋದು ಗೊತ್ತ. ಸುಳ್ಳು ಪೊಲೀಸ್ ಪ್ರಕಾಶ್ ಗೌಡ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಸುಮಾರು ದೊಡ್ಡ ಮೊತ್ತದ ದುಡ್ಡು ಕೊಟ್ಟು ಸುಳ್ಳು FIRs. ಇವ್ರು ಯಾರಿಗೆ? ಆ ಹುಡುಗರು ಯಾರ್ಯಾರು ಅರ್ಜಿ ಕೊಡ್ತಾರೆ ಸ್ಕೂಲ್ ಬಗ್ಗೆ ಅವ್ರ ಮೇಲೆ 3 FIRs ಆಗಿದೆ. ಅಂದ್ರೆ ಬಯಾಡ್ಸೋದು. ಎಲ್ಲಿ ಒಬ್ಬೊಬ್ರು ಒಂದೊಂದು ಕರೆಕ್ಟ್. ಓದೋಣ. ಎಷ್ಟು ಜನ ನಿಮ್ ಜೊತೆ ಸ್ಟೂಡೆಂಟ್ಸ್ ಇದ್ರು? ನೋಡಿ, ಏನಿಲ್ಲ. ನಾವಿಲ್ಲಿ ಅವರು ಉಡಿ ವಿಜಯಕುಮಾರ್ ಹೋಗಿ ಅವ್ರ ಜೊತೆ ಯಾರ್ಯಾರು ಹೋಗಿದ್ರು ಸಂಗಡಿಗರು ಅವ್ರ ಹೆಸರುಗಳು ಕೂಡ ಕೊಟ್ಟಿದ್ವಿ. ನಾವು ಇಷ್ಟು ದಿನ ಕೊಟ್ಟಿರ್ಲಿಲ್ಲ. ಇವ್ರು ಬಂದು ಸುಳ್ಳು ಕೊಟ್ಟಾಗ ವಿಧಿ ಇಲ್ದೆ ಕೊಡ್ತಾ ಇದೀವಿ. ಕಂಪ್ಲೇಂಟ್ ಕೊಟ್ಟಿದೀವಿ. ನಾವು ಸೇರಿದ್ದು. ನಮ್ಮ ಜೊತೆಯಲ್ಲಿ ಓದಿದವರು AS ಮಂಜುಳಮ್ಮ, ಸಣ್ಣ TG ಶ್ರೀನಿವಾಸು ಮಗಳು, K ಅಶ್ವಥಪ್ಪ, ಸಣ್ಣ ಗಂಗಾಪುರ ಮುನ್ಸಾಮಿ, ನಾವು ಕಾಂತಾಮಣಿ ಬ್ರಾಹ್ಮಣರು ಒನ್ನೇನಹಳ್ಳಿ, ರಮೇಶ್ ಬ್ರಾಹ್ಮಣರು ಒನ್ನೇನಹಳ್ಳಿ, ಅವರು ವಕೀಲರಾಗಿದ್ದಾರೆ. K ವೆಂಕಟೇಶಪ್ಪ, ಸಣ್ಣ ಪಿಳ್ಳಪ್ಪ, ಕೆಂಪಚಂದ್ರ, K ಕೃಷ್ಣಪ್ಪ, ಸಣ್ಣ ಸಿದ್ದಪ್ಪ, ಕೆಂಪಚಂದ್ರ ಅವರು ತೀರಾಗಿದ್ದಾರೆ. ಸಣ್ಣ ಗಂಗಪ್ಪ ಅಗಲಕೋಟೆ ಅವರು ಜಮೀನು ದಾನ ಕೊಟ್ಟಿದ್ದು ನಿಜನಾ? ನಮ್ಗೆ ಬೆಂತಟ್ಟಿ ಹೇಳಿದ್ರು 51 ಎಕರೆ ದಾನ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಶ್ರೀನಿವಾಸ್ಲವರು ಬದುಕಿರೋ ತನಕ ಎಲ್ಲ ರಿಜಿಸ್ಟರ್ ಅಂತ ಒಂದು ವಿಭಾಗ ಪತ್ರ ಮಾಡ್ಕೊಂಡವ್ರು. ಅನ್ರಿಜಿಸ್ಟರ್ಡ್ ಅವ್ರ ಮಕ್ಕಳು ಮಾಡಿ ಆಮೇಲೆ ಸೇಲ್ ಮಾಡಿರೋದು. ಅದೆಲ್ಲ ನ್ಯಾಯಾಲಯಕ್ಕೆ ಕೊಡ್ತೀವಿ, ಗೆದ್ದು ಉಳಿಸ್ತೀವಿ. ಇವರು ನನ್ನ ಮೇಲೆ, ನಮ್ಮ ಅಧ್ಯಕ್ಷರ ಮೇಲೆ ಬೋಗಸ್ ಕಂಪ್ಲೇಂಟ್ ಮಾಡಕ್ಕೆ ನಮ್ಮ ಮಾಸ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡನ ಈಯಪ್ಪ ಕಾರಣ. ಹೋಮ್ ಗಾರ್ಡ್ ಪ್ರಕಾಶ್ ಗೌಡ ಬರೀ ಬೆಳಗಿಂದ ಸಾಯಂಕಾಲ ದುಡ್ಡು ವಸೂಲಿ ಮಾಡ್ಕೊಂಡು, ಇಲ್ಲಿ ಬೆಳಗಿಂದ ಸಾಯಂಕಾಲ ಕರಿಕಲ್ಲುಗಳು ಗ್ರಾನೈಟ್ ನ ಸಾಗಿಸ್ಕೊಂಡು ದುಡ್ಡು 100 ಗಾಡಿ ನಿಂತ್ಕೊಂಡು ವಸೂಲಿ ಮಾಡ್ಕೊಂಡ್ರೆ ಬಂದಿರೋದು. ಒಂದು ದಿನ ಸ್ಟೇಷನ್ ಕೆಲಸ ಮಾಡಿಲ್ಲ. ಎಲ್ಲ ಇವ್ರ ಮನೆಗಳಲ್ಲಿ ಊಟ ಮಾಡ್ಕೊಂಡು ನಿಂತಿರೋದು. ನೇರವಾಗಿ ಆರೋಪ ಮಾಡ್ತಾರೆ. ಇಂಥ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲಿ ಉಳಿಬಾರ್ದು. ನಾನು MLA ಆದಾಗಿಂದ ಸುಮಾರು 13 ವರ್ಷ ಆಯ್ತು. 5 ವರ್ಷ MLA, ಆಮೇಲೆ ಉಳಿದಿದ್ದು 8 ವರ್ಷ. ಇದುವರೆಗೆ ಯಾವ ಸ್ಟೇಷನ್ ಮುಂದೆ ಹೋಗೇ ಇಲ್ಲ ನಾನು. ಫಸ್ಟ್ ಟೈಮು ಈ ಸ್ಟೇಷನ್ ಮುಂದೆ ಬಂದು ನಿಂತಿರೋದು. ಜನಗಳು ಸ್ಟೇಷನ್ಗೆ ಬಂದರೆ ಹೆಂಡತಿ ಅಮ್ಮ ಅಂತ ಬೈಯದ? ಇದಕ್ಕೆ ಪೊಲೀಸ್ ಸ್ಟೇಷನ್ ಇರೋದು? ಇಲ್ಲಿ ಈಗ ಅಡ್ವೊಕೇಟ್ನ ಯಾರ ಹೆಸರು, ನಮ್ಮ ಹೆಸರು ಚಂದ್ರೇಶ್ ಅವ್ರಿಗೆ ಸೂಳೆ ಮಗನೇ, ಬೋಳಿ ಮಗನೇ ಅಂತ ನಮ್ಮ ಮುಂದೆ ಬೈತಾರೆ. ಅದನ್ನು ಕೂಡ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. FIR ಆಗಬೇಕು ಅಂತ ಹೇಳಿದ್ದೀವಿ. ಸುಮ್ಮನೆ FIR ಎಷ್ಟು FIR ಆಗ್ತಾರೆ ನೋಡೋಣ.
ಆ ಸ್ಕೂಲು ಉಳಿಯೋ ತನಕ ಬಿಡೋದೇ ಇಲ್ಲ. ಎಲ್ಲೆಲ್ಲಿ ಹೋದ್ರು ಬಿಡಲ್ಲ. ಎಲ್ಲ ಕೋರ್ಟಲ್ಲಿ ನಾನು ವಾದ ಮಾಡಿಸಿ ವಾಪಸ್ ಸ್ಕೂಲ್ಗೆ ಜಮೀನ್ ತಗೊಳ್ಳೋ ತನಕ ಬಿಡಲ್ಲ. ಇದಕ್ಕೆಲ್ಲ ಜಿಲ್ಲಾಡಳಿತ ಶಾಮೀಲಾಗ್ಬಿಟ್ಟಿದೆ. ನಾವು ಓದಿದ್ದು ಟೀಚರ್ನು ಕೊಟ್ಟಿದ್ದೀವಿ ಸರ್. ಓದಿರಿ TC ಕೂಡ ಹೇಳ್ತಾರೆ ಬಂದು ಸ್ಕೂಲ್ ಅಲ್ಲ ಅದು ಕ್ವಾರ್ಟರ್ಸ್ ಅಂತ. ಯಾರು ಹೇಳಿದ್ದು? ನನ್ನ ಮೇಲೆ ಯಾರು ಹೇಳ್ತಾರೆ ಅದೇನೋ 1000 ರೂಪಾಯಿ ಕೊಟ್ಬಿಟ್ನಂತೆ, ಭ್ರಷ್ಟಾಚಾರ ಮಾಡಿಬಿಟ್ನಂತೆ. ಇನ್ನ ಎಲೆಕ್ಷನ್ ನಿಂತ್ಬಿಟ್ಟು ಬೂತ್ ಕಾಸು ಕೊಡ್ತಿದೆ ಓಡೋದಲ್ಲ, ಹಂಗೆ ಅಂತ ಹೇಳ್ಕೊಂಡು ಎಲೆಕ್ಷನ್ ಮಾತಾಡಕ್ ಬೂತ್ ಕಾಸು ಮಾಲೂರು ತಾಲೂಕಲ್ಲಿ ಬಡವ್ರಿಗೇನು ಮಾಡಿಲ್ವಂತೆ. ಬಡವರು ಸ್ವಾಭಿಮಾನಿಗಳು ಮಾಲೂರು ತಾಲೂಕಲ್ಲಿ ಇರೋರು ಅವ್ರವ್ರಿ ದುಡ್ಡು ತಿಂತಾವ್ರಿ. ಕೆಲವರು ತಿರ್ಕೊಂಡ್ ತಿನ್ನೋ ಸಾವುಕಾರ ಉಟ್ಕೊಂಡ್ಬಿಟ್ಟಾನೆ ಮಾಲೂರಲ್ಲಿ. ಮಗಳಿಗೆ ಫೀಸು, ಕುಡಿಯಾಕ ದುಡ್ಡು, ಬಟ್ಟೆಯಾಕ ದುಡ್ಡು, ಎಲ್ಲ ತಿರ್ಕೊಂಡ್ MLA ಮಾಡ್ತೀನಿ ಅಂತ ಓಡಾಡೋರು ಉಟ್ಕೊಂಡ್ಬಿಟ್ಟಾರೆ. ನೀನು ಮಾತಾಡೋದ ಹಿಂಗಿ ಬದುಕೋದಕ್ಕಿಂತ ಏನೋ ತಿಂದು ಸ್ವತಃಬಿಡು. ಮಾನ ಮರ್ಯಾದಕ್ಕೆ ಫೀಸ್ಗಳು ತಿರ್ಕೊಂಡ್ ತಿಂತೀರಲ್ರಿ, ನನ್ನ ಬಗ್ಗೆ ಮಾತಾಡ್ತೀರಾ? ಇವತ್ತಿಂದ ಈಚೆ ಬಾ, 1000 ಜನ ವಿಡಿಯೋ ಮಾಡ್ತಾರೆ ನಿನ್ ಮೇಲೆ. ಬಾ ತಡ್ಕ ನೀನು ಏನಾದ್ರೆ ಮಾತಾಡ್ತೀಯಾ? ಮಗಳು ಸ್ಕೂಲ್ ಫೀಸ್ ತಿರ್ಕೊಂಡ್ ತಿನ್ನೋರೆಲ್ಲ ಎಣ್ಣಿಕ್ಯ ಬಟ್ಕ್ಯ ಸ್ಕೂಲ್ಗ ಎಲ್ಲೆಲ್ಲಿ ಹೋಗಿರೋದು ದುಡ್ಡು. ಹಂಗ ಯಾರು ಮಾಲೂರು ತಾಲೂಕಾಗಿಲ್ಲಪ್ಪ. ಹಂಗೆಲ್ಲ ಹೋಗಿಲ್ಲ. ಮಾಲೂರು ತಾಲೂಕ ಯಾರು ಜನ ಹಂಗಿಲ್ಲ. ಮಾಲೂರು ತಾಲೂಕಲ್ಲಿ ಸ್ವಾಭಿಮಾನದಿಂದ ಬದುಕಿ 100 ರೂಪಾಯಿ ಇಲ್ಲ ಅಂದ್ರು ತೋಟಗಳಿಗೆ ದುಡಿತಾವ್ರೆ. ಏನು ಬಾ, ನಾಳೆಯಿಂದ ಬಾಪ ಟಿವಿ ಮಂದಿಗೆ ಬಾ, ಎಲ್ಲರಿಗೂ ಹೇಳ್ತೀನಿ. ಸಾವುಕಾರ ನಾನೇ ಬಂದ್ರೆ ಇನ್ನೊಬ್ಬನಿಂದ ಹೋಗೋದಲ್ಲ, ನಿಲ್ಲ ಕೇಳ್ರಿ ಬಂದು ನಿಲ್ತಾನ. ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಿನ್ ಗೆಲ್ಲ ಕೇಳ್ರಿ. ಸುಮ್ಮನೆ ಇದ್ದಷ್ಟು ಮೇಲಕ್ಕೆ ಬಟ್ಟಿಗಳು ತಿರ್ಕೊಂಬರೋದೆ. ಹೇಳೋದು ನಾನು ನಿನ್ನ ಬಗ್ಗೆ ಮಾತಾಡಿ ನೀನ್ ದೊಡ್ಡವನಾಗ್ಬಿಡ್ತೀಯ ಸಾಕು.